ನೋಡಿ, ಇದೇ ರಾನ್ಯಾ ರಾವ್ ಸ್ನೇಹಿತರ ಜೊತೆ ಸೇರ್ಕೊಂಡು ಒಂದು ಕಂಪನಿಯನ್ನ ತೆರೆದಿರ್ತಾಳೆ. ಆದ್ರೆ ಆ ಕಂಪನಿಯಲ್ಲಿ ಲಾಸ್ ಆಗಿದೆ ಅಂತ ತೋರಿಸಿ ಆ ಕಂಪನಿಯನ್ನ ಮುಚ್ಚುವಂತ ಕೆಲಸವನ್ನ ಕೂಡ ಮಾಡಿದ್ದು. ರನ್ಯಾ ಫೋಟೋಗ್ರಫಿ ಕಂಪನಿ ತೆರೆದಿದ್ದ ರಾನ್ಯಾ ರಾವ್ 2 ವರ್ಷ ರನ್ಯಾ ಈ ಕಂಪನಿ ನಡೆಸಿಕೊಂಡು ಬಂದಿದ್ದು. ಬಳಿಕ ಸ್ಟೀಲ್ ಕಂಪನಿ ತೆರೆಯಲು ರಾನ್ಯಾ ರಾವ್ ಪ್ಲಾನ್ ಮಾಡಿಕೊಂಡಿದ್ದು. ಫೋಟೋಗ್ರಫಿ ಕಂಪನಿ ಏಕಾಏಕಿ ಲಾಸ್ ಅಂತ ಹೇಳಿ ಮುಚ್ಚಿದ್ದಂತ ರಾನ್ಯಾ ರಾವ್ 2022 ಸೆಪ್ಟೆಂಬರ್ 19ನೇ ತಾರೀಕು ಕಂಪನಿ ನಷ್ಟದಲ್ಲಿದೆ ಅಂತ ಹೇಳಿ ಕ್ಲೋಸ್ ಮಾಡಲಾಗಿತ್ತು. ರಿಪಬ್ಲಿಕ್ ಕನ್ನಡಕ್ಕೆ ಕಂಪನಿ ಮುಚ್ಚಿರುವ ಪತ್ರ ಲಭ್ಯ ಆಗಿದೆ. ನೋಡಿ, ಸೆಪ್ಟೆಂಬರ್ 19, 2022ರಲ್ಲಿ ಕಂಪನಿ ಲಾಸ್ ಆಗಿದೆ ಅಂತ ಹೇಳಿ ಕ್ಲೋಸ್ ಮಾಡಿದ್ಲು ರಾನ್ಯಾ ರಾವ್. ನೋಡಿ, ಈಗ ಎಲ್ಲವೂ ಕೂಡ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ರಾನ್ಯಾ ರಾವ್ ಪ್ರಕರಣದಲ್ಲಿ, ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತ ಡಿಆರ್ಐ, ಒಂದು ಕಡೆ ಸಿಬಿಐ, ಈಗ ಹೊಸದಾಗಿ ಸಿಐಡಿ ಕೂಡ ಎಂಟ್ರಿ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಒಂದು ಕಡೆ ಕಂಪನಿ ಕ್ಲೋಸ್ ಆಗಿರೋದು, ಮತ್ತೊಂದು ಕಡೆ ತನಿಖೆ ಬಿಸಿ, ಟೆನ್ಷನ್ ಮೇಲೆ ಟೆನ್ಷನ್. ಮುಂದೆ ಏನಾಗುತ್ತೆ? ಈ ಗೋಲ್ಡ್ ಸ್ಮಗ್ಲಿಂಗ್ ನೋಡಿ, ಕ್ಲೋಸ್ ಮಾಡಿದ್ದೋಕೆ, ಆಕೆ ಹೆಸರಲ್ಲಿ ಜಾಗಕ್ಕೆ ಬಂದಿದ್ದೋಕೆ, ಅದನ್ನ ವಾಪಸ್ ಪಡೆದಿದ್ದೋಕೆ, ಆದ್ರೆ ಈ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿರುವಂತವರ ಹೆಸರು ಯಾಕೆ ಇನ್ನೂ ಹೊರಗಡೆ ಬರ್ತಾ ಇಲ್ಲ? ಸಿಂಡಿಕೇಟ್ ನಲ್ಲಿ ಯಾರೆಲ್ಲ ಇದ್ದಾರೆ? ಇದರ ಬಗ್ಗೆ ಹೇಗೆ ತನಿಖೆ ನಡೀತಾ ಇದೆ ಅಂತ ನಾಗರಾಜ್? ನಾಗೇಂದ್ರ, ಏನು ಈ ಹಿಂದೆ 3 ದಿನಗಳ ಕಾಲ ರಾನ್ಯಾ ರಾವ್ ಅವರನ್ನ ಡಿಆರ್ಐ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡಿದ್ರು. ಈ ವೇಳೆಯಲ್ಲಿ ಆಕೆ ಸಂಪೂರ್ಣವಾಗಿ ತನಿಖೆಗೆ ಅಸಹಕಾರ ತೋರಿಸಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಮಾಹಿತಿಯನ್ನ ಆಕೆಯಿಂದ ಪಡೆದುಕೊಳ್ಳೋದಕ್ಕೆ ಆಗಿಲ್ಲ. ಹೀಗಾಗಿ ಏನು ಒಂದಷ್ಟು ಆಕೆ ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು ಸಂಗ್ರಹಿಸಿದ್ರು. ಅದರಲ್ಲಿ ಒಂದಷ್ಟು ದಾಖಲೆಗಳನ್ನ, ಒಂದಷ್ಟು ವಿಚಾರಗಳನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಅವರು ಏನು ದುಬೈನಲ್ಲಿ ಒಂದು ಬಿಸ್ನೆಸ್ ಅನ್ನ ನಡೆಸೋದಕ್ಕೆ ಅಥವಾ ಈ ಸ್ಮಗ್ಲಿಂಗ್ ಅನ್ನ ಮಾಡೋದಕ್ಕಾಗಿಯೇ ಬಳಸ್ತಾ ಇದ್ದಂತ ನಂಬರ್ಗಳನ್ನ, ಅಲ್ಲಿ ಏನು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಬಳಸ್ತಾ ಇದ್ದಂತ ನಂಬರ್ಗಳನ್ನ ಈಗ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಒಂದು ನಂಬರ್ಗಳಿಂದ ಇದರ ಒಂದು ಸಿಡಿಆರ್ ಅನ್ನ, ಅಲ್ಲಿಯ ಒಂದು ಎಂಬಸಿಯನ್ನ ಕಾಂಟ್ಯಾಕ್ಟ್ ಮಾಡಿ ಅದರ ಒಂದು ಸಿಡಿಆರ್ ಅನ್ನ ತೆಗೆದುಕೊಂಡಿದ್ದೆ. ಆದ್ರೆ ಅಲ್ಲಿ ಯಾವೆಲ್ಲ ವ್ಯಕ್ತಿಗಳಿದ್ರು, ಮತ್ತೆ ಅಲ್ಲಿಂದ ಯಾವ ವ್ಯಕ್ತಿಗಳ ಮುಖಾಂತರ ಇಲ್ಲಿಂದ ಅಲ್ಲಿಗೆ ಹಣ ರವಾನೆ ಆಗ್ತಾ ಇತ್ತು, ಮತ್ತೆ ಯಾವ ರೀತಿಯ ಹಣ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇತ್ತು, ಜೊತೆಗೆ ಯಾರೆಲ್ಲ ಈ ಸಿಂಡಿಕೇಟ್ ನಲ್ಲಿ ಇದ್ದಾರೆ, ಜೊತೆಗೆ ಈಗ ಬಂಧಿತನಾಗಿ ಏನೋ 5 ದಿನಗಳ ಕಸ್ಟಡಿಯಲ್ಲಿ ಇದ್ದಾನೆ ತರುಣ್, ಈತನಿಂದನೂ ಸಾಕಷ್ಟು ಮಾಹಿತಿ ಹೊರಬರೋ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಇಷ್ಟು ದಿನ ಒಂದು ಇಲ್ಲಿವರೆಗೂ ನಡೆದ ಒಂದು ವಿಚಾರಣೆ, ಇದು ಕೇವಲ ಸ್ಯಾಂಪಲ್ ಅಷ್ಟೇ. ಡಿಆರ್ಐ ಅಧಿಕಾರಿಗಳ ಒಂದು ವಿಚಾರಣೆ ಇದು ಸ್ಯಾಂಪಲ್ ಅಷ್ಟೇ. ಇನ್ನು ಮುಂದೆ ಶುರುವಾಗುವಂತದ್ದು ಸಾಕಷ್ಟು ಹೊಸ ವಿಚಾರಗಳನ್ನ, ಸಾಕಷ್ಟು ಹೊಸ ವ್ಯಕ್ತಿಗಳನ್ನ ಈ ಒಂದು ಹಗರಣದಲ್ಲಿ, ಈ ಒಂದು ಪ್ರಕರಣದಲ್ಲಿ ಪರಿಚಯಿಸುವ ಸಾಧ್ಯತೆ ಇರತಕ್ಕಂಥದ್ದು. ಇದರ ಭಾಗವಾಗಿ ಅವರ ದುಬೈನಲ್ಲಿ ಬಳಸ್ತಾ ಇದ್ದಂತ ನಂಬರ್ಗಳ ಮಾಹಿತಿಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಅಲ್ಲದೆ ಏನು ಈ ಹಿಂದೆ ರಾನ್ಯಾ ರಾವ್ ಫೋಟೋಗ್ರಫಿ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪನಿಯನ್ನ ಆರಂಭ ಮಾಡ್ತಾರೆ 2020ರಲ್ಲಿ. 2022ರಲ್ಲಿ ಅದನ್ನ ಕಂಪನಿ ಲಾಸ್ ಅಲ್ಲಿ ಇದೆ ಅಂತೇಳಿ ಕಂಪನೀಸ್ ಆಕ್ಟ್ ಪ್ರಕಾರ ಅದರ ಒಂದು ಪ್ರೊಸೀಜರ್ ಅನ್ನ ಮುಗಿಸಿ ಅದನ್ನ ಮುಚ್ಚುತ್ತಾರೆ. ಅದಾದ ಬಳಿಕ ಏನು ಕಿಸ್ರೋಡ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ತುಮಕೂರಿನ ಒಂದು ಶಿರಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 12 ಎಕರೆ ಜಮೀನನ್ನ ಮಂಜೂರು ಮಾಡಿಸ್ಕೊಳ್ತಾರೆ. ಅದರಲ್ಲಿರ್ತಕ್ಕಂಥ ಒಂದಷ್ಟು ಶೇರ್ಗಳನ್ನ, ಬಹುತೇಕ ಶೇರ್ಗಳನ್ನ ಈಕೆ ಹೆಸರಲ್ಲಿ ಇಟ್ಕೊಂಡು ಕೇವಲ ಕೆಲವು ಶೇರ್ಗಳು ತನ್ನ ಸಹೋದರ ಋಷಭ್ಗೆ ನೀಡುವಂತದ್ದು. ಈ ಎಲ್ಲ ಬೆಳವಣಿಗೆಗಳನ್ನ ಸದ್ಯ ಡಿಆರ್ಐ ಸಂಗ್ರಹಿಸಿರ್ತಕ್ಕಂಥದ್ದು. ಇದಾದ ಬಳಿಕ ಇನ್ನ ಅಸಲಿ ಆಟ ಡಿಆರ್ಐ ಅಧಿಕಾರಿಗಳಿಂದ ಈ ಒಂದು ಪ್ರಕರಣದಲ್ಲಿ ಶುರುವಾಗುವಂತದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ನಾಗರಾಜ್, ನೀವೆಲ್ಲ ಮಾಹಿತಿಗಾಗಿ. ನೋಡಿ, ಇದೇ ರಾನ್ಯಾ ರಾವ್ ಸ್ನೇಹಿತರ ಜೊತೆ ಸೇರ್ಕೊಂಡು ಒಂದು ಕಂಪನಿಯನ್ನ ತೆರೆದಿರ್ತಾಳೆ. ಆದ್ರೆ ಆ ಕಂಪನಿಯಲ್ಲಿ ಲಾಸ್ ಆಗಿದೆ ಅಂತ ತೋರಿಸಿ ಆ ಕಂಪನಿಯನ್ನ ಮುಚ್ಚುವಂತ ಕೆಲಸವನ್ನ ಕೂಡ ಮಾಡಿದ್ದು. ರನ್ಯಾ ಫೋಟೋಗ್ರಫಿ ಕಂಪನಿ ತೆರೆದಿದ್ದ ರಾನ್ಯಾ ರಾವ್ 2 ವರ್ಷ ರನ್ಯಾ ಈ ಕಂಪನಿ ನಡೆಸಿಕೊಂಡು ಬಂದಿದ್ದು. ಬಳಿಕ ಸ್ಟೀಲ್ ಕಂಪನಿ ತೆರೆಯಲು ರಾನ್ಯಾ ರಾವ್ ಪ್ಲಾನ್ ಮಾಡಿಕೊಂಡಿದ್ದು. ಫೋಟೋಗ್ರಫಿ ಕಂಪನಿ ಏಕಾಏಕಿ ಲಾಸ್ ಅಂತ ಹೇಳಿ ಮುಚ್ಚಿದ್ದಂತ ರಾನ್ಯಾ ರಾವ್ 2022 ಸೆಪ್ಟೆಂಬರ್ 19ನೇ ತಾರೀಕು ಕಂಪನಿ ನಷ್ಟದಲ್ಲಿದೆ ಅಂತ ಹೇಳಿ ಕ್ಲೋಸ್ ಮಾಡಲಾಗಿತ್ತು. ರಿಪಬ್ಲಿಕ್ ಕನ್ನಡಕ್ಕೆ ಕಂಪನಿ ಮುಚ್ಚಿರುವ ಪತ್ರ ಲಭ್ಯ ಆಗಿದೆ. ನೋಡಿ, ಸೆಪ್ಟೆಂಬರ್ 19, 2022ರಲ್ಲಿ ಕಂಪನಿ ಲಾಸ್ ಆಗಿದೆ ಅಂತ ಹೇಳಿ ಕ್ಲೋಸ್ ಮಾಡಿದ್ಲು ರಾನ್ಯಾ ರಾವ್.
ನೋಡಿ, ಈಗ ಎಲ್ಲವೂ ಕೂಡ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ರಣ್ಯಾರಾವ್ ಪ್ರಕರಣದಲ್ಲಿ, ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತ ಡಿಆರ್ಐ, ಒಂದು ಕಡೆ ಸಿಬಿಐ, ಈಗ ಹೊಸದಾಗಿ ಸಿಐಡಿ ಕೂಡ ಎಂಟ್ರಿ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಒಂದು ಕಡೆ ಕಂಪನಿ ಕ್ಲೋಸ್ ಆಗಿರೋದು, ಮತ್ತೊಂದು ಕಡೆ ತನಿಖೆ ಬಿಸಿ, ಟೆನ್ಷನ್ ಮೇಲೆ ಟೆನ್ಷನ್. ಮುಂದೆ ಏನಾಗುತ್ತೆ? ಈ ಗೋಲ್ಡ್ ಸ್ಮಗ್ಲಿಂಗ್ ನೋಡಿ, ಕ್ಲೋಸ್ ಮಾಡಿದ್ದೋಕೆ, ಆಕೆ ಹೆಸರಲ್ಲಿ ಜಾಗಕ್ಕೆ ಬಂದಿದ್ದೋಕೆ, ಅದನ್ನ ವಾಪಸ್ ಪಡೆದಿದ್ದೋಕೆ, ಆದ್ರೆ ಈ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿರುವಂತವರ ಹೆಸರು ಯಾಕೆ ಇನ್ನೂ ಹೊರಗಡೆ ಬರ್ತಾ ಇಲ್ಲ? ಸಿಂಡಿಕೇಟ್ ನಲ್ಲಿ ಯಾರೆಲ್ಲ ಇದ್ದಾರೆ? ಇದರ ಬಗ್ಗೆ ಹೇಗೆ ತನಿಖೆ ನಡೀತಾ ಇದೆ ಅಂತ ನಾಗರಾಜ್? ನಾಗೇಂದ್ರ, ಏನು ಈ ಹಿಂದೆ 3 ದಿನಗಳ ಕಾಲ ರಣ್ಯಾರಾವ್ ಅವರನ್ನ ಡಿಆರ್ಐ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡಿದ್ರು. ಈ ವೇಳೆಯಲ್ಲಿ ಆಕೆ ಸಂಪೂರ್ಣವಾಗಿ ತನಿಖೆಗೆ ಅಸಹಕಾರ ತೋರಿಸಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಮಾಹಿತಿಯನ್ನ ಆಕೆಯಿಂದ ಪಡೆದುಕೊಳ್ಳೋದಕ್ಕೆ ಆಗಿಲ್ಲ. ಹೀಗಾಗಿ ಏನು ಒಂದಷ್ಟು ಆಕೆ ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು ಸಂಗ್ರಹಿಸಿದ್ರು. ಅದರಲ್ಲಿ ಒಂದಷ್ಟು ದಾಖಲೆಗಳನ್ನ, ಒಂದಷ್ಟು ವಿಚಾರಗಳನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಅವರು ಏನು ದುಬೈನಲ್ಲಿ ಒಂದು ಬಿಸ್ನೆಸ್ ಅನ್ನ ನಡೆಸೋದಕ್ಕೆ ಅಥವಾ ಈ ಸ್ಮಗ್ಲಿಂಗ್ ಅನ್ನ ಮಾಡೋದಕ್ಕಾಗಿಯೇ ಬಳಸ್ತಾ ಇದ್ದಂತ ನಂಬರ್ಗಳನ್ನ, ಅಲ್ಲಿ ಏನು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಬಳಸ್ತಾ ಇದ್ದಂತ ನಂಬರ್ಗಳನ್ನ ಈಗ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಒಂದು ನಂಬರ್ಗಳಿಂದ ಇದರ ಒಂದು ಸಿಡಿಆರ್ ಅನ್ನ, ಅಲ್ಲಿಯ ಒಂದು ಎಂಬಸಿಯನ್ನ ಕಾಂಟ್ಯಾಕ್ಟ್ ಮಾಡಿ ಅದರ ಒಂದು ಸಿಡಿಆರ್ ಅನ್ನ ತೆಗೆದುಕೊಂಡಿದ್ದೆ. ಆದ್ರೆ ಅಲ್ಲಿ ಯಾವೆಲ್ಲ ವ್ಯಕ್ತಿಗಳಿದ್ರು, ಮತ್ತೆ ಅಲ್ಲಿಂದ ಯಾವ ವ್ಯಕ್ತಿಗಳ ಮುಖಾಂತರ ಇಲ್ಲಿಂದ ಅಲ್ಲಿಗೆ ಹಣ ರವಾನೆ ಆಗ್ತಾ ಇತ್ತು, ಮತ್ತೆ ಯಾವ ರೀತಿಯ ಹಣ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇತ್ತು, ಜೊತೆಗೆ ಯಾರೆಲ್ಲ ಈ ಸಿಂಡಿಕೇಟ್ ನಲ್ಲಿ ಇದ್ದಾರೆ, ಜೊತೆಗೆ ಈಗ ಬಂಧಿತನಾಗಿ ಏನೋ 5 ದಿನಗಳ ಕಸ್ಟಡಿಯಲ್ಲಿ ಇದ್ದಾನೆ ತರುಣ್, ಈತನಿಂದನೂ ಸಾಕಷ್ಟು ಮಾಹಿತಿ ಹೊರಬರೋ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಇಷ್ಟು ದಿನ ಒಂದು ಇಲ್ಲಿವರೆಗೂ ನಡೆದ ಒಂದು ವಿಚಾರಣೆ, ಇದು ಕೇವಲ ಸ್ಯಾಂಪಲ್ ಅಷ್ಟೇ. ಡಿಆರ್ಐ ಅಧಿಕಾರಿಗಳ ಒಂದು ವಿಚಾರಣೆ ಇದು ಸ್ಯಾಂಪಲ್ ಅಷ್ಟೇ. ಇನ್ನು ಮುಂದೆ ಶುರುವಾಗುವಂತದ್ದು ಸಾಕಷ್ಟು ಹೊಸ ವಿಚಾರಗಳನ್ನ, ಸಾಕಷ್ಟು ಹೊಸ ವ್ಯಕ್ತಿಗಳನ್ನ ಈ ಒಂದು ಹಗರಣದಲ್ಲಿ, ಈ ಒಂದು ಪ್ರಕರಣದಲ್ಲಿ ಪರಿಚಯಿಸುವ ಸಾಧ್ಯತೆ ಇರತಕ್ಕಂಥದ್ದು. ಇದರ ಭಾಗವಾಗಿ ಅವರ ದುಬೈನಲ್ಲಿ ಬಳಸ್ತಾ ಇದ್ದಂತ ನಂಬರ್ಗಳ ಮಾಹಿತಿಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಅಲ್ಲದೆ ಏನು ಈ ಹಿಂದೆ ರಣ್ಯಾರಾವ್ ಫೋಟೋಗ್ರಫಿ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪನಿಯನ್ನ ಆರಂಭ ಮಾಡ್ತಾರೆ 2020ರಲ್ಲಿ. 2022ರಲ್ಲಿ ಅದನ್ನ ಕಂಪನಿ ಲಾಸ್ ಅಲ್ಲಿದೆ ಅಂತೇಳಿ ಕಂಪನೀಸ್ ಆಕ್ಟ್ ಪ್ರಕಾರ ಅದರ ಒಂದು ಪ್ರೊಸೀಜರ್ ಅನ್ನ ಮುಗಿಸಿ ಅದನ್ನ ಮುಚ್ಚುತ್ತಾರೆ. ಅದಾದ ಬಳಿಕ ಏನು ಕಿಸ್ರೋಡ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ತುಮಕೂರು ಒಂದು ಶಿರಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 12 ಎಕರೆ ಜಮೀನನ್ನ ಮಂಜೂರು ಮಾಡಿಸ್ಕೊಳ್ತಾರೆ. ಅದರಲ್ಲಿರ್ತಕ್ಕಂಥ ಒಂದಷ್ಟು ಶೇರ್ಗಳನ್ನ, ಬಹುತೇಕ ಶೇರ್ಗಳನ್ನ ಈಕೆ ಹೆಸರಲ್ಲಿ ಇಟ್ಕೊಂಡು ಕೇವಲ ಕೆಲವು ಶೇರ್ಗಳು ತನ್ನ ಸಹೋದರ ಋಷಭ್ಗೆ ನೀಡುವಂತದ್ದು. ಈ ಎಲ್ಲ ಬೆಳವಣಿಗೆಗಳನ್ನ ಸದ್ಯ ಡಿಆರ್ಐ ಸಂಗ್ರಹಿಸಿರ್ತಕ್ಕಂಥದ್ದು. ಇದಾದ ಬಳಿಕ ಇನ್ನ ಅಸಲಿ ಆಟ ಡಿಆರ್ಐ ಅಧಿಕಾರಿಗಳಿಂದ ಈ ಒಂದು ಪ್ರಕರಣದಲ್ಲಿ ಶುರುವಾಗುವಂತದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಡಿಆರ್ಐ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ. ರಣ್ಯಾ ಹಾಗೆ ತರುಣ್ ದುಬೈ ಫೋನ್ ನಂಬರ್ಗಳು ಲಭ್ಯವಾಗಿದೆ. ಇವರ ದುಬೈ ಮೊಬೈಲ್ ನಂಬರ್ 5707 5707 ಇದೇ